ಅದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಜೊತೆಗೆ ಋಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ದಯಮಾಡಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಕ್ವಶನ್ ಪೇಪರ್ ಅದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ ಇದೆ. ಆ ವಿಡಿಯೋವನ್ನು ಸಹಿತ ತಾವುಗಳು ತಪ್ಪದೇ ಆಗಿ ನೋಡಬೇಕು. ಸೊ ನೋಡೋಣ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಬತ್ತು. ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದ ಆದ ಬೆಂಕಿಯನ್ನು ನಂದಿಸಲಿಕ್ಕೆ ಏನನ್ನು ಬಳಸ್ತಾರೆ? ಉತ್ತರ ಇತ್ತು CO2 ಅಂತಕ್ಕಂಥದ್ದು. ಪ್ರಶ್ನೆ 2 ಇದೆ, ಬೆಂಕಿಯನ್ನು ಉತ್ಪತ್ತಿ ಮಾಡಲು ಅಗತ್ಯವಿರುವ ಅಂಶಗಳಂತ ಕೇಳಿದ್ದಾರೆ. ಸೊ ಎಲ್ಲ ಅಂಶಗಳು ಬೇಕೇ ಬೇಕಾಗ್ತದೆ. ಪ್ರಶ್ನೆ 3, ಇಂಧರಿಯ ಕ್ಯಾಲರಿ ಮೌಲ್ಯದ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ಜೀವಕೋಶಕ್ಕೆ ಯಾವುದು ಆಕಾರವನ್ನು ಒದಗಿಸ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆಕಾರವನ್ನು ಒದಗಿಸ್ಕೊಟ್ಟೋದು ಯಾವುದಪ್ಪ ಅಂದರೆ ಕೋಶಪೊರೆ ಅಂತ ಹೇಳ್ತಾರೆ. ಅತ್ಯಂತ ಚಿಕ್ಕ ಜೀವಕೋಶ ಹೊಂದಿರತಕ್ಕಂಥ ಎಸ್. ಸೂಕ್ಷ್ಮಾಣುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅತಿ ಚಿಕ್ಕದಾಗಿರ್ತಕ್ಕಂಥ ಜೀವಕೋಶವನ್ನು ಅದು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 6, ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಬೆಳವಣಿಗೆ ಹಂತಗಳಿಗೆ ರೂಪ ಪರಿವರ್ತನೆ ನಂತರ ಇವುಗಳಲ್ಲಿ ಅಂಡಜವಾಗಿರೋದು ಅಂತ ಕೇಳಿದ್ದಾರೆ. ಸೊ ಯಾವುದು ಅಂಡಜಪ್ಪ ಅಂತಂದರೆ ಅದು ಎ ಮತ್ತು ಬಿ, ಕೋಳಿ ಮತ್ತು ಕಪ್ಪೆ ಎರಡೂ ಕೂಡ. ಯುಗ್ಮಜವು ಡ್ಯಾಶ್ ವರ್ಣತಂತುಗಳನ್ನು ಹೊಂದಿದೆಯೇ ಎಂಬುದರ ಮೇಲೆ ಮಗುವಿನ ಲಿಂಗ ನಿರ್ಧಾರವಾಗುವುದು ಎ ಮತ್ತು ಬಿ ಅಂತಕ್ಕಂಥದ್ದು. ಇವುಗಳಲ್ಲಿ ಸ್ತ್ರೀ ಸಂಬಂಧ ಹಾರ್ಮೋನುಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಹಾರ್ಮೋನು ಅಂದರೆ ಅದು ಈಸ್ಟ್ರೋಜನ್ ಅಂತಕ್ಕಂಥದ್ದು. ಜೇನುತುಪ್ಪ ಒಂದು ಡ್ಯಾಶ್ ದ್ರವ ಅಂತ ಕೇಳಿದ್ದಾರೆ. ಅದು ಜೇನುತುಪ್ಪ ಅಂತಕ್ಕಂಥದ್ದು ದುರ್ಬಲ ವಾಹಕದಲ್ಲಿ ಬರ್ತದೆ. ವಾಹನಗಳಲ್ಲಿ ಕಬ್ಬಿಣದ ಮೇಲೆ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಯಾವ ಲೇಪನವನ್ನು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ 11ರಲ್ಲಿ ಆಗಿರ್ತಕ್ಕಂಥ ಸರಿಯಾದ ಉತ್ತರ ಇದೆ, ಕ್ರೋಮಿಯಂನ ಲೇಪನ ಮಾಡ್ತಾರೆ. ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥ ಮಾಪನ ರಿಕ್ಟರ್ ಮಾಪನ. ಮಿಂಚು ಬಂಧಕಗಳನ್ನು, ಕಟ್ಟಡಗಳನ್ನು ಮಿಂಚು ಆಗದಂತೆ ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ರಕ್ಷಣೆಯನ್ನು, ಮುನ್ನೆಚ್ಚರಿಕೆಯನ್ನು ಕೊಡ್ತವೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ರಕ್ಷಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ ಬರ್ತದೆ. ಚಿತ್ರದಲ್ಲಿರ್ತಕ್ಕಂಥದ್ದು ಸಮತಲ ದರ್ಪಣ ಅದ. 15ನೇ ಪ್ರಶ್ನೆ ಇರ್ತಕ್ಕಂಥದ್ದು ಎಸ್. ಅದು ಪಿನ ದರ್ಪಣ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ. ಅತಿ ಪ್ರಕಾಶಮಾನವಾಗಿರ್ತಕ್ಕಂಥ ಗ್ರಹ ಕೇಳಿದ್ದಾರೆ. ಸೊ ಅತಿ ಪ್ರಕಾಶಮಾನವಾಗಿರ್ತಕ್ಕಂಥ ಗ್ರಹ ಅಂದರೆ ನಾವು ಏನಂತ ಹೇಳ್ತೀವಿ, ಅದು ಶುಕ್ರ ಗ್ರಹ. ಅತಿ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರೆ ಅದು ಸೀರಿಯಸ್ ಗ್ರಹ. ಇನ್ನು ಕ್ಷುದ್ರ ಗ್ರಹಗಳು ಯಾವ ಕಕ್ಷೆಗಳ ನಡುವೆ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಅದು ಮಂಗಳ ಮತ್ತು ಗುರು. ಗಾಳಿಯಲ್ಲಿ ನೈಟ್ರೋಜನ್ ಅನಿಲಗಳ ಪ್ರಮಾಣವನ್ನು ಕೇಳಿದ್ದಾರೆ. ಅದಿರೋದು 78ರಷ್ಟು. ವಾಯು ಮಾಲಿನ್ಯ ಡ್ಯಾಶ್ ಅಂಶಗಳ ಮೇಲೆ ಹಾನಿ ಉಂಟು ಮಾಡ್ತದೆ ಅಂತ ಕೇಳಿದ್ದಾರೆ. ಅದು ಎ ಮತ್ತು ಬಿ ಅಂತಕ್ಕಂಥದ್ದು 2 ಆಯಿತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಬಹು ಆಯ್ಕೆ ಪ್ರಶ್ನೆಗಳನ್ನು. ಇನ್ನು ನಾನು ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ತೆಗೆದುಕೊಂಡು ನೋಡೋಣ ಏನಿದೆ ಅಂತ. ಹಸಿರು ಮನೆ ಪರಿಣಾಮ ಅಂದರೆ ಏನು? ಹಸಿರು ಮನೆ ಪರಿಣಾಮ ಉಂಟು ಮಾಡೋ ಅನಿಲಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡ್ಕೊಂಡು ಬರೋಣ. ಎಸ್. ಭೂಮಿ ವಾತಾವರಣವನ್ನು ಸೌರ ವಿಕಿರಣಗಳನ್ನು ಸೆರೆ ಹಿಡಿಯುವುದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ. ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಏನಪ್ಪ ಅಂದರೆ ಹಸಿರು ಮನೆ ಉಂಟು ಮಾಡ್ತಕ್ಕಂಥ ಅನಿಲಗಳೇ ಆಗಿದ್ದಾವೆ. ಇನ್ನೊಂದು ಪ್ರಶ್ನೆ ಇದೆ, NMCG ಅಂದರೆ ಏನು? ಇದು ಯಾವ ವರ್ಷ ಆರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸೊ NMCG ಅಂದರೆ ಗಂಗಾ ನದಿಯನ್ನು ಶುದ್ಧೀಕರಿಸ್ತಕ್ಕಂಥ ರಾಷ್ಟ್ರೀಯ ಯೋಜನೆ. ಇದು 2016ರಲ್ಲಿ ಆರಂಭ ಆಯಿತು. ಮುಂದಿನ ಪ್ರಶ್ನೆ, ಸೌರಮಂಡಲದ ಒಳ ಮತ್ತು ಹೊರಗ್ರಹಗಳನ್ನು ಹೆಸರಿಸಲಿಕ್ಕೆ ಹೇಳಿದ್ದಾರೆ. ಸೌರಮಂಡಲದ ಒಳಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ. ಹೊರಗ್ರಹಗಳು ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಸೊ ಇನ್ನೊಂದು ಪ್ರಶ್ನೆ ಇತ್ತು, ಮಾನವ ನಿರ್ಮಿತ ಉಪಗ್ರಹಗಳ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ, ಹವಾಮಾನದ ಮುನ್ಸೂಚನೆ ಕೊಡ್ತಾವ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳಿಸ್ತಾವ, ದೂರ ಸಂಪರ್ಕ ಮತ್ತು ದೂರ ಸಂವೇದಿ ವ್ಯವಸ್ಥೆಗಳಲ್ಲಿ ನಮಗೆ ಈ ಮಾನವ ನಿರ್ಮಿತ ಉಪಗ್ರಹಗಳು ಅಥವಾ ಕೃತಕ ಉಪಗ್ರಹಗಳು ತುಂಬಾ ಸಹಕಾರಿ ಆಗದ. ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸತ್ಯಬಿಂಬ ಅಂದರೆ ಏನು ಬರೀಬೇಕು? ವಸ್ತುವಿನ ನೈಜ ಹಾಗೂ ವಾಸ್ತವಿಕ ಬಿಂಬವನ್ನು ನಮಗೆ ತೋರಿಸ್ತವೆ. ಅಂದರೆ ಆ ವಸ್ತು ಹೇಗಿದೆಯೋ ಹಾಗೆ ನಮಗೆ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಕೊಟ್ಟರೆ. ಸೊ ಮಿಥ್ಯ ಪ್ರತಿಬಿಂಬದಲ್ಲಿ ಏನಿರ್ತದಪ್ಪ ಅಂದ್ರೆ ವಸ್ತುವಿನ ನೈಜ ಬಿಂಬದಲ್ಲಿ ಏನಾಗಿರ್ತದೆ, ಮಾರ್ಪಾಡಾಗಿರ್ತದೆ. ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಥವಾ ಬೇರೆ ವಿಕೃತ ರೂಪದಲ್ಲಿ ನಾವೇನು ಮಾಡ್ತೀವಿ, ಮಿಥ್ಯ ಪ್ರತಿಬಿಂಬದಲ್ಲಿ ಕಾಣ್ತೀವಿ. ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನದ ವಿದ್ಯಮಾನವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಕಾಣುವ ಸಂದರ್ಭಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ವಕ್ರೀಭವನ ವಿಶೇಷವಾಗಿ ನಾವು ಕಾಮನ ಬಿಲ್ ಅಂತ ಹೇಳ್ಬೋದು, ಗಾಜಿನ ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸ್ತಕ್ಕಂಥದ್ದು, ಮೋಡಗಳ ಚಲನೆ, ಆಕಾಶದಲ್ಲಿನ ಪಕ್ಷಿಗಳ ಹಾರಾಟ, ಇವೆಲ್ಲ ಕೂಡ ಏನು ಮಾಡ್ಬೋದು, ಉದಾಹರಣೆಗಳಾಗಿ ಕೊಡ್ಬೋದು.
ಇನ್ನು ವಿದ್ಯುಲ್ಲೇಪನ ಅಂದರೆ ಏನು, ಈ ವಿದ್ಯುಲ್ಲೇಪನದ ಎರಡು ಉಪಯೋಗಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಬಯಸಿದ ಯಾವುದೇ ಲೋಹದ ಪದರನ್ನು ಬೇರೊಂದು ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಲೇಪಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತೀವಪ್ಪ ಅಂದ್ರೆ ವಿದ್ಯುತ್ ಲೇಪನ ಅಂತ ಕರಿತೀವಿ. ಹಾಗಾದ್ರೆ ಈ ವಿದ್ಯುತ್ ಲೇಪನ ಏಕೆ ಮಾಡ್ತಾರೆ? ಸೊ ನೆನಪಿಟ್ಕೊಡ್ರಿ ವಿದ್ಯಾರ್ಥಿಗಳೇ. ಸೊ ಈ ವಿದ್ಯುತ್ ಲೇಪನ ಮಾಡ್ತಕ್ಕಂಥದ್ದು ಎರಡು ಉದ್ದೇಶ. ಒಂದೇದು ಆ ವಸ್ತು ದೀರ್ಘಕಾಲಿಕವಾಗಿ ಬಾಳಬೇಕು, ಇನ್ನೊಂದು ಅವು ತುಕ್ಕು ಹಿಡಿಯದಂತೆ ಸಂರಕ್ಷಣೆಯನ್ನು ನಮಗೆ ಕೊಡಬೇಕು. ಮುಂದಿನ ಪ್ರಶ್ನೆ ಎಸ್, ನಾವು ಮನೆಯ ಒಳಗೆ ಇದ್ದಾಗ ಮಿಂಚಿನಿಂದ ರಕ್ಷಿಸಿಕೊಳ್ತಕ್ಕಂಥ ಎರಡು ಕ್ರಮಗಳನ್ನು ಬರೀಲಿಕ್ಕೆ ಹೇಳಿದರು. ಸೊ ಉದಾಹರಣೆಗಾಗಿ ನಾವೇನು ಮಾಡಬೇಕು, ಸುರಕ್ಷಿತ ಸ್ಥಳಕ್ಕೆ ತಳ್ಳಬೇಕು, ಲೋಹದ ವಸ್ತುಗಳಿಂದ ದೂರವಿರಬೇಕು ಅಂತ ಹೇಳಿದೆ. ಈ ಎರಡು ಪ್ರಶ್ನೆಗಳು ಮಿಸ್ ಆಗಿದ್ದಾವೆ. ಸೊ ಅದನ್ನು ನೋಡಿಕೊಡ್ರಿ ಸ್ವಲ್ಪ. ಲೈಂಗಿಕ ಹಾರ್ಮೋನುಗಳು ಅಂದರೆ ಏನು, ಅದರ ಕಾರ್ಯಗಳನ್ನು ವಿವರವಾಗಿ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನೋಡೋಣ. ಎಸ್, ಲೈಂಗಿಕ ಹಾರ್ಮೋನ್ ಅಂದರೆ ಪ್ರೌಢಾವಸ್ಥೆಯ ಆರಂಭ ಮತ್ತು ಸಂತಾನೋತ್ಪತ್ತಿಯ ಭಾಗಗಳ ಪಕ್ವತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನುಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಲೈಂಗಿಕ ಹಾರ್ಮೋನುಗಳು ಅಂತ ಕರಿತೀವಿ. ಇವು ಮುಖ್ಯ ಉದ್ದೇಶ ಹದಿಹರೆಯದವರಲ್ಲಿ ಪ್ರೌಢಾವಸ್ಥೆಯ ಆರಂಭವನ್ನು ಸೂಚಿಸ್ತಾವ, ಸಂತಾನೋತ್ಪತ್ತಿಗೆ ಸಹಾಯಕ ಮಾಡ್ತಕ್ಕಂಥ ಅಂಗಗಳನ್ನು ಪರಿಪಕ್ವವಾಗಿ ಬೆಳವಣಿಗೆಯನ್ನು ಆರಂಭ ಮಾಡಲಿಕ್ಕೆ ಸಹಕಾರಿ ಮಾಡ್ತಾವೆ. ಮುಂದಿನ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ಮಾನವನಲ್ಲಿ ಆಗುವ ಬದಲಾವಣೆಗಳನ್ನು ವಿವರಿಸಿರಿ. ಸೊ ಪ್ರೌಢಾವಸ್ಥೆಯಲ್ಲಿ ದೇಹದ ವಿವಿಧ ಭಾಗಗಳಲ್ಲಿ ಕೂದಲುಗಳು ಬೆಳವಣಿಗೆ ಆಗ್ತಾವ. ಹುಡುಗರ ಮುಖದ ಮೇಲೆ ಕೂದಲು ಬೆಳಿತಾವ, ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆರಂಭ ಆಗ್ತದ, ಧ್ವನಿ ಪೆಟ್ಟಿಗೆ ವಿಸ್ತಾರವಾಗಿ ಬೆಳೀತದ ಅನ್ನೋದನ್ನು ಇಷ್ಟು ನೀವು ಬರೀಬೇಕು. ಇನ್ನು ಜೀವಕೋಶದ 3 ಮೂಲ ಘಟಕಗಳನ್ನು ಹೆಸರಿಸಿ ಒಂದನ್ನು ಕುರಿತು ಬರಲಿಕ್ಕೆ ಹೇಳಿದರು. ಸೊ ನೋಡೋಣ. ಜೀವಕೋಶದ 3 ಘಟಕಗಳು ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಸೊ ಕೋಶ ಪೊರೆ ಬಗ್ಗೆ ಬರೀಬೇಕಾದ್ರೆ ಇದು ಸೂಕ್ಷ್ಮ ರಂಧ್ರಗಳಿಂದ ಆಗಿದೆ, ವಸ್ತುಗಳ ಚಲನೆಗೆ ಅನುಕೂಲ ಮಾಡಿ ಕೊಡ್ತದೆ ಅಂತ ಬರಿಬೇಕು. ಇನ್ನು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಬರಿಬೇಕಾಗಿತ್ತು. ಸೊ ಅಲ್ಲಿ ಬರಿತಕ್ಕಂಥದ್ದು ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇಲ್ಲ, ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇದೆ. ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರೋದಿಲ್ಲ, ಬಟ್ ಎಸ್ ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರ್ತದೆ. ಸೊ ಮೇನ್ ನಾನು ಏನು ಮಾಡಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ. ಇನ್ನು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರಿಬೇಕು. ಸೊ ಕೆಳಗೆ ಭಾಗಗಳನ್ನು ಗುರುತಿಸಬೇಕಾಗಿದ್ದರೆ ಸಂಪೂರ್ಣ ದಹನ ವಲಯ, ಪಾರ್ಶ್ವ ದಹನ ವಲಯ, ಅತ್ಯಂತ ಒಳವಲಯ ಅಂತ ಇದೆ. ಸೊ ಉತ್ತರ ನೋಡೋಣ. ಇದಿತ್ತು ಮೇಣದ ಬತ್ತಿಯ ಚಿತ್ರ. ಸಂಪೂರ್ಣ ದಹನ ವಲಯ, ಪಾರ್ಶ್ವ ದಹನ ವಲಯ ಇದೆ, ಆಮೇಲೆ ಇದು ಮೇಣದ ಬತ್ತಿ ಇದೆ, ಒಳವಲಯ, ಮಧ್ಯದ ಬಿಸಿ, ಅತ್ಯಂತ ಬಿಸಿ ಭಾಗ, ಅತಿ ಕಡಿಮೆ ಬಿಸಿ ಭಾಗ. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗಿತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ನಾನು ನಿಮಗೆ ವಿಜ್ಞಾನ ವಿಷಯದಲ್ಲಿ 2 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಕೀ ಆನ್ಸರ್ಸ್ಗಳನ್ನು, ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಎರಡನ್ನೂ ಕೂಡ ಹಾಕಿದ್ದೀನಿ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಹಾಕ್ತಾ ಇದ್ದೀನಿ. ಸೊ ತಾವೆಲ್ಲರೂ ಕೂಡ ಅದನ್ನು ನೋಡಿದ ತಕ್ಷಣ 100% ಡೆಫಿನೆಟ್ ಆಗಿ ತಮಗೆ ಏನಾಗ್ತದಪ್ಪ ಅಂತಂದರೆ ಕ್ವಶನ್ಸ್ಗಳು ಅಲ್ಲಿಂದ ಬಂದೇ ಬರ್ತಾವೆ ಸೈನ್ಸಲ್ಲಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.